ನಟ ದರ್ಶನ್ ಅವರನ್ನ ಕೊಲೆ ಆರೋಪಿ ದರ್ಶನ್ ಅವರನ್ನ ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಬೆಳಗ್ಗೆ 4:30 ಸುಮಾರಿಗೆ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಅಂದರೆ ಬೆಂಗಳೂರಿನಿಂದ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರೀಚ್ ಆಗ್ತಾರೆ ಬಳ್ಳಾರಿಗೆ. ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ರು, ಬಹಳಷ್ಟು ಗೋಳಾಡ್ತಾ ಇದ್ರು, ಬಾಸ್ ಬಾಸ್ ಅಂತ ಜೈಕಾರವನ್ನ ಕೂಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಯಾಕೆ ಬೆಳ್ಳಂಬೆಳಗ್ಗೆನೆ ಅವ್ರನ್ನ ಕರೆದುಕೊಂಡು ಹೋಗಲಾಯಿತು ಅಂತ ಅಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಜಮಾವಣೆಗೊಳ್ಳುವಂತ ಸಾಧ್ಯತೆ ಇತ್ತು, ಹೋಗುವಂತ ರಸ್ತೆಯಲ್ಲಿ ಅಡ್ಡಗಟ್ಟುವಂತ ಸಾಧ್ಯತೆಯೂ ಕೂಡ ಇತ್ತು, ಆ ಆತಂಕ ಕೂಡ ಇತ್ತು. ಹಾಗಾಗಿನೇ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬೆಳ್ಳಂಬೆಳಗ್ಗೆ 4:30 ಸುಮಾರಿಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಳ್ಳಾರಿ ರೀಚ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕೊಲೆ ಆರೋಪಿ ದರ್ಶನ್ ಅವರನ್ನ ಈಗ ಕರೆದುಕೊಂಡು ಹೋಗಲಾಗಿದೆ. ಜೈಲಿನ ನಿಯಮಗಳ ಪ್ರಕಾರ ಬಳ್ಳಾರಿ ಜೈಲಿಗೆ ದಾಸ ಪ್ರವೇಶ ಮಾಡಿದ್ದಾಗಿದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅವರು ಬಳ್ಳಾರಿ ಜೈಲು ತಲುಪಿದ್ದಾರೆ. ಮುಂಜಾನೆ 4:30 ಸುಮಾರಿಗೆ ಬೆಂಗಳೂರಿನ ಕೇಂದ್ರ ಕಾರಾಗೃಹದಿಂದ ಕರೆದುಕೊಂಡು ಹೋಗಲಾಯಿತು. ಆಂಧ್ರ ಹೆದ್ದಾರಿ ಮುಖೇನ ಬಳ್ಳಾರಿಯನ್ನ ತಲುಪಿದ್ದಾರೆ. ದರ್ಶನ್ ಇದ್ದಂತ ಜೀಪ್ ಅಭಿಮಾನಿಗಳು ಮಾಧ್ಯಮಗಳ ಕಣ್ಣು ತಪ್ಪಿಸಿ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. KA02 G3717 ನ ನೀಲಿ ಬಣ್ಣದ ಬೊಲೆರೋ ಜೀಪ್ ನಲ್ಲಿ ಬಳ್ಳಾರಿಗೆ ಅವರನ್ನ ಕರೆದುಕೊಂಡು ಹೋಗಲಾಯಿತು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಪೊಲೀಸ್ ಸರ್ಪಗಾವಲು ಕೂಡ ಇತ್ತು. ಅಭಿಮಾನಿಗಳನ್ನ ನಿಯಂತ್ರಿಸಲು ಖಾಕಿ ಟೀಮ್ ಹರಸಾಹಸವನ್ನ ಪಟ್ಟಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿದ್ರು ಅಂತ ಅಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಬಳ್ಳಾರಿಯ ಸುತ್ತಮುತ್ತಲಿನ ಎಲ್ಲ ದರ್ಶನ್ ಫ್ಯಾನ್ಸ್ ಬಳ್ಳಾರಿ ಕೇಂದ್ರ ಕಾರಾಗೃಹದ ಎದುರು ಬಂದು ನಿಂತ್ಕೊಂಡಿದ್ರು. ಅದು ಕೂಡ ನಿನ್ನೆನೆ ಸಾಕಷ್ಟು ಜನ ಬಂದಿದ್ರು. ದರ್ಶನ್ ಅವರು ನಿನ್ನೆನೆ ಬರ್ತಾರೆ ಅಂತ ಹೇಳಿ. ಆದ್ರೆ ಇವತ್ತು ಮಾಧ್ಯಮಗಳ ಕಣ್ ತಪ್ಪಿಸುವುದು ಮತ್ತು ಅಭಿಮಾನಿಗಳ ಕಣ್ ತಪ್ಪಿಸಿ ಹೋಗೋದು ಪೊಲೀಸರಿಗೂ ಕೂಡ ದೊಡ್ಡ ಮಟ್ಟದ ಸವಾಲಿತ್ತು. ಹಾಗಾಗಿನೇ ಬೆಳ್ಳಂಬೆಳಗ್ಗೆ 4:30 ಸುಮಾರಿಗೆ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರೆದುಕೊಂಡು ಹೋಗಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅವರು ಬಳ್ಳಾರಿ ಜೈಲನ್ನ ತಲುಪ್ತಾರೆ. ಅದಾದ ನಂತರ ಅಲ್ಲಿ ಬಂದಂತ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ದರ್ಶನ್ ಅವರಿಗೆ ಈ ರೀತಿಯಾಗಿ ಆಗ್ಬಾರ್ದಾಗಿತ್ತು ಅಂತ ಹೇಳಿ.